ಕಲ್ಮೇಶ್ ಮಂಡಳ. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಕಲಿಯುತ್ತಿರುವ ಶಾಲೆ ಸರ್ಕಾರಿ ಪ್ರೌಢಶಾಲೆ ಹಿರೇಹೊನ್ನಳ್ಳಿ. ನಾನು ಈ ದಿನದಂದು ಜೀವನ ಕ್ರಿಯೆಗಳು ಪಾಠದ ಮಾನವನ ಜನಾಂಗದ ಬಗ್ಗೆ ಸೆಮಿನಾರನ್ನು ಮಾಡುತ್ತಿದ್ದೇನೆ. ಒಬ್ಬ ಮಾನವ ಕ್ರಿಯಾಶೀಲ ಮತ್ತು ಕ್ರಿಯಾವರ್ಧಕ ಚಲನವಲನಗಳಿಂದ ಇರಬೇಕು ಅಂದರೆ ಅವನಿಗೆ ಆಹಾರ ಅತಿ ಮುಖ್ಯ. ಅದರ ಜೊತೆಗೆ ಶಕ್ತಿ ತುಂಬ ಇಂಪಾರ್ಟೆಂಟ್. ಅದರಲ್ಲಿ ಆಹಾರದಲ್ಲಿರುವ ಪೋಷಕಾಂಶಗಳು ಅಂದರೆ ಪ್ರೋಟೀನ್, ಕಾರ್ಬೋಹೈಡ್ರೇಟ್, ಕೊಬ್ಬು, ಖನಿಜಾಂಶ, ನೀರು, ನಾರು. ಇದರಲ್ಲಿ ಮತ್ತು ಪ್ರೋಟೀನ್ಗಳಲ್ಲಿ 12 ಥರದ ವಿಟಮಿನ್ಸ್ಗಳಿರ್ತವೆ. ವಿಟಮಿನ್ ಎ, ವಿಟಮಿನ್ ಬಿ, ವಿಟಮಿನ್ ಬಿ1, ವಿಟಮಿನ್ ಬಿ2, ವಿಟಮಿನ್ ಬಿ3, ವಿಟಮಿನ್ ಬಿ6, ವಿಟಮಿನ್ ಬಿ7, ವಿಟಮಿನ್ ಬಿ9, ವಿಟಮಿನ್ ಬಿ12, ವಿಟಮಿನ್ ಸಿ, ವಿಟಮಿನ್ ಡಿ, ವಿಟಮಿನ್ ಇ, ವಿಟಮಿನ್ ಕೆ. ಇದೇ ರೀತಿಯಲ್ಲಿ ವಿಟಮಿನ್ನಲ್ಲಿ 12 ಥರದ ರೀತಿಯ ವಿಟಮಿನ್ಗಳಿವೆ. ಇದರಲ್ಲಿ ಈ ಆಹಾರದ ಪೋಷಕಾಂಶಗಳಲ್ಲಿ ನಮ್ಮ ದೇಹಕ್ಕೆ ಶಕ್ತಿ ನೀಡುವ ಪೋಷಕಾಂಶಗಳು ಅಂದರೆ ಕಾರ್ಬೋಹೈಡ್ರೇಟ್, ಪ್ರೋಟೀನ್ ಮತ್ತು ಕೊಬ್ಬು. ಮೊದಲು ನಾವು ತಿನ್ನುವ ಆಹಾರ ತಿನ್ನುವಾಗ ಬಾಯಲ್ಲಿ ಹಾಕ್ತೇವೆ. ಆಗುವಾಗ ನಮ್ಮ ಬಾಯಲ್ಲಿ ನಮ್ಮ ನಾಲಿಗೆಯ ಬುಡಭಾಗದಲ್ಲಿ ಲಾಲಾರಸ ಗ್ರಂಥಿ ಇರುತ್ತವೆ. ಅಂದರೆ ಈ ಭಾಗದಲ್ಲಿ ಮತ್ತು ಇಲ್ಲಿ ಲಾಲಾರಸ ಗ್ರಂಥಿ ಮತ್ತು ಇಲ್ಲಿ ಒಟ್ಟು ಮೂರು ಭಾಗದಲ್ಲಿ ಲಾಲಾರಸ ಗ್ರಂಥಿ ಕಂಡು ಬರುತ್ತದೆ. ನಾವು ಸೇವಿಸುವ ಆಹಾರದಲ್ಲಿ ಕಾರ್ಬೋಹೈಡ್ರೇಟ್ ಇರುತ್ತದೆ. ಆ ಕಾರ್ಬೋಹೈಡ್ರೇಟು ಲಾಲಾರಸದ ಗ್ರಂಥಿಯಲ್ಲಿ ಉತ್ಪತ್ತಿಯಾಗುವ ಅಮೈಲೇಸ್ ಆಮ್ಲದಿಂದ ಕಾರ್ಬೋಹೈಡ್ರೇಟ್ ಗ್ಲೂಕೋಸ್ ಆಗಿ ಪರಿವರ್ತನೆ ಆಗುತ್ತದೆ. ಆಮೇಲೆ ಮುಂದುವರಿದ ಭಾಗದಲ್ಲಿ ಸಂಕುಚನ ಚಲನೆಯಿಂದ ನಮ್ಮ ಅನ್ನನಾಳದ ಮೂಲಕ ಜಠರಕ್ಕೆ ಬರುತ್ತದೆ. ಮನುಷ್ಯನ ಅನ್ನನಾಳದ ಸಾಮಾನ್ಯ ಉದ್ದ 25 ಸೆಂಟಿಮೀಟರ್ ಇರುತ್ತದೆ. ಸಂಕುಚನ ಚಲನೆಯಿಂದ ಬಾಯಲ್ಲಿ ಆಗಿದ ಆಹಾರ ಮುಂದಿನ ಚಲನೆಗೆ ಒರಿದು ನಮ್ಮ ಸಂಕುಚನ ಚಲನೆಯಿಂದ ಅನ್ನನಾಳಕ್ಕೆ ಒರಿದು ಜಠರಕ್ಕೆ ಬರ್ತದೆ. ಜಠರದಲ್ಲಿ ಉಂಟಾಗುವ ಪೆಪ್ಸಿನ್, ಲೋಳೆ, ಹೈಡ್ರೋಕ್ಲೋರಿಕ್ ಆಮ್ಲ ಉಂಟಾಗುತ್ತದೆ. ಇದರಲ್ಲಿ HCl ಆಮ್ಲ ಹೈಡ್ರೋಕ್ಲೋರಿಕ್ ಆಮ್ಲವು ಅತ್ಯಂತ ಪ್ರಬಲವಾದ ಆಮ್ಲವಾಗಿದ್ದು 1.2 pH ಮೌಲ್ಯವನ್ನು ಹೊಂದಿದೆ. ಇದು ಅತ್ಯಂತ ಪ್ರಬಲವಾದ ಆಮ್ಲವಾಗಿದೆ. ಇದು ನಮ್ಮ ಜಠರದ ಒಳಗೋಡೆಗಳಿಗೆ ಹಾನಿ ಮಾಡಬಾರದೆಂದು ಲೋಳೆ ನಮ್ಮ ಜಠರದ ಒಳ ಭಾಗವನ್ನು HCl ಆಮ್ಲದಿಂದ ರಕ್ಷಣೆ ಮಾಡುತ್ತದೆ. ಹೈಡ್ರೋಕ್ಲೋರಿಕ್ನ ಕಾರ್ಯ ಎಂದರೆ ಆಹಾರವನ್ನು ಆಮ್ಲೀಯತೆಯನ್ನಾಗಿ ಮಾಡುತ್ತದೆ, ಆಹಾರದಲ್ಲಿರುವ ಸೂಕ್ಷ್ಮ ಜೀವಿಗಳನ್ನು ಕೊಲ್ಲುತ್ತದೆ ಮತ್ತು ಆಹಾರವನ್ನು ಮೃದು ಮಾಡುತ್ತದೆ. HCl ಆಹಾರವನ್ನು ಆಮ್ಲತೆಯನ್ನಾಗಿ ಮಾಡುತ್ತದೆ. ಇದರಲ್ಲಿ ಉಳಿದ ಲೋಳೆ ಜಠರದ ಒಳಗೋಡೆಯನ್ನು ರಕ್ಷಣೆ ಮಾಡುತ್ತದೆ. HCl ಆಮ್ಲ ಆಹಾರವನ್ನು ಮೃದು ಮಾಡುತ್ತದೆ ಮತ್ತು ಆಮ್ಲೀಯತೆ ಮಾಡುತ್ತದೆ, ಆಹಾರದಲ್ಲಿರುವ ಸೂಕ್ಷ್ಮ ಜೀವಿಗಳನ್ನು ಕೊಲ್ಲುತ್ತದೆ. ಪೆಪ್ಸಿನ್ ಜಠರದಲ್ಲಿರುವ ಪ್ರೋಟೀನನ್ನು ಜೀರ್ಣಿಸಿ ಪೆಪ್ಸಿನ್ ಅಮೈನೋ ಆಮ್ಲವಾಗಿ ಪರಿವರ್ತನೆ ಮಾಡುತ್ತದೆ. ಜಠರದಲ್ಲಿ ಇಷ್ಟು ಕಾರ್ಯ ನಡೆದು ಮುಂದಿನ ಭಾಗದಿಂದ ಸಣ್ಣ ಕರುಳಿಗೆ ಪ್ರವೇಶಿಸುತ್ತದೆ. HCl ಆಮ್ಲ ಪ್ರಬಲ ಆಮ್ಲವಾಗಿರುವುದರಿಂದ ಸಣ್ಣ ಕರುಳಿಗೆ ತೊಂದರೆಯಾಗಬಾರದೆಂದು ಪಿತ್ತ ಯಕೃತದಿಂದ ಉತ್ಪತ್ತಿಯಾದ ಸ್ರವಿಕೆಯಾದ ಪಿತ್ತರಸ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಕ್ಷಾರಗೊಳಿಸುತ್ತದೆ ಮತ್ತು ಆಹಾರದಲ್ಲಿರುವ ಕೊಬ್ಬಿನ ಕಣಗಳನ್ನು ಸಣ್ಣ ಕಣಗಳಾಗಿ ವಿಭಜಿಸುತ್ತದೆ. ಅದಕ್ಕಾಗಿ ಅದನ್ನು MLC ಕಣ ಎನ್ನುತ್ತೇವೆ. ಮುಂದುವರಿದ ಭಾಗದಲ್ಲಿ ಕೊಬ್ಬು ಸಣ್ಣ ಕರುಳಿನಲ್ಲಿ ಸವಿಕೆಯಾಗುವ ಲೈಪೇಸ್ನಿಂದ ಕೊಬ್ಬು ಜೀರ್ಣಿಸಿ ಕೊಬ್ಬಿನ ಆಮ್ಲ ಮತ್ತು ಗಿಸ್ರಾಲ್ ಆಗಿ ಉಂಟಾಗುತ್ತದೆ. ಆಮೇಲೆ ಸಣ್ಣ ಕರುಳಿನಲ್ಲಿ ಉಂಟಾಗುವ ಟ್ರಿಪ್ಸಿನ್ ಕೊಬ್ಬನ್ನು ಜೀರ್ಣಿಸಿ ಮತ್ತೆ ಅಮೈನೋ ಆಮ್ಲವಾಗಿ ಮಾಡುತ್ತದೆ. ಇದನ್ನು ಗ್ಲೂಕೋಸ್, ಕಾರ್ಬೋಹೈಡ್ರೇಟ್, ಅಮೈಲೇಸ್ ಆಮ್ಲದಿಂದ ಕಾರ್ಬೋಹೈಡ್ರೇಟ್ ಅನ್ನು ಜೀರ್ಣಿಸಿ ಗ್ಲೂಕೋಸ್ ಆಗಿ ಪರಿವರ್ತನೆ ಆಗುತ್ತದೆ. ಪೆಪ್ಸಿನ್ ಪ್ರೋಟೀನ್ ಅನ್ನು ಜೀರ್ಣಿಸಿ ಅಮೈನೋ ಆಮ್ಲವಾಗಿ ಪರಿವರ್ತನೆ ಆಗುತ್ತದೆ. ಅಮೈಲೇಸ್ ಆಮ್ಲ ಕೊಬ್ಬಿನನ್ನು ಜೀರ್ಣಿಸಿ ಗಿಸ್ರಾಲ್ ಮತ್ತು ಕೊಬ್ಬಿನ ಆಮ್ಲವಾಗಿ ಪರಿವರ್ತನೆ ಆಗುತ್ತದೆ. ಈ ಪೋಷಕಾಂಶಗಳು ದೇಹಕ್ಕೆ ಮಾನವನಲ್ಲಿ ಒಟ್ಟು 3 ಟ್ರಿಲಿಯನ್ ಅಷ್ಟು ಜೀವಕೋಶಗಳಿರುತ್ತವೆ.
ಆ ಪ್ರತಿಯೊಂದು ಜೀವಕೋಶಗಳಿಗೆ ಗಿಸ್ರಾಲ್ ಕೊಬ್ಬಿನ ಆಮ್ಲ, ಅಮೈನೋ ಆಮ್ಲ, ಗ್ಲೂಕೋಸ್ ದೊರೆಯಲು ಸಣ್ಣ ಕರುಳಿನಲ್ಲಿ ಬೆಳ್ಳಿನ ಆಕಾರದ ವಿಲ್ಲೆ ಎಂಬ ರಚನೆ ಹೊಂದಿರುವ ವಿಲ್ಲೆಗಳಿವೆ. ಆ ವಿಲ್ಲೆಗಳು ಗ್ಲೂಕೋಸ್ ಅನ್ನು ಹೀರಿಕೊಂಡು ಆ ವಿಲ್ಲೆಯ ರಕ್ತನಾಳಗಳಿಗೆ ದೇಹದ ಎಲ್ಲಾ ಭಾಗಗಳಿಗೆ ಗ್ಲೂಕೋಸ್ ಅನ್ನು ಕಳಿಸುತ್ತದೆ. ಒಂದು ಜೀವಕೋಶ ಇದೆ ಅಂತಂದ್ರೆ ವಿಲೆಯ ರಕ್ತನಾಳಗಳಿಂದ ಗ್ಲೂಕೋಸ್ ಅನ್ನ ಜೀವಕೋಶಕ್ಕೆ ಕಳಿಸ್ತದೆ. ಮೈಟ್ರೋಕಾಂಡ್ರಿಯಾದಲ್ಲಿ ಗ್ಲೂಕೋಸ್ ಬರುತ್ತೆ. ಹೃದಯದಿಂದ ಪಂಪ್ ಆದ ಅಪಧಮನಿ ಲೋಮನಾಳಗಳಿಂದ ಬಂದ ಆಕ್ಸಿಜನ್ ಮತ್ತೆ ಅದು ವಿವಿಧ ಜೀವಕೋಶಗಳಿಗೆ ಸಂಪರ್ಕವನ್ನು ಹೊಂದಿರ್ತದೆ. ಅಲ್ಲಿಂದ ಅಪಧಮನಿಯಿಂದ ಬಂದಂತ ಆಕ್ಸಿಜನ್ ಸಹಿತ ರಕ್ತ ಮೈಟ್ರೋಕಾಂಡ್ರಿಯಾಕ್ಕೆ ಪ್ರವೇಶಿಸುತ್ತದೆ. ವಿಲೆ ರಕ್ತನಾಳಗಳಿಂದ ಬಂದ ಗ್ಲೂಕೋಸ್, ಅಪಧಮನಿ ಲೋಮನಾಳಗಳಿಂದ ಬಂದ ಆಕ್ಸಿಜನ್ ಸಹಿತ ರಕ್ತ ಮೈಟೋಕಾಂಡ್ರಿಯಾ ಶಕ್ತಿ ಉತ್ಪಾದನಾ ಕೇಂದ್ರದಲ್ಲಿ ಉತ್ಕರ್ಷಣೆಗೊಂಡು ವಿಲೆ ನಾಳಗಳಿಂದ ಬರುತ್ತದೆ. ಆಕ್ಸಿಜನ್ ಅಪಧಮನಿ ಲೋಮನಾಳಗಳಿಂದ ಬಂದು ಮೈಟೋಕಾಂಡ್ರಿಯನ್ನು ತಲುಪುತ್ತದೆ. ಮೈಟೋಕಾಂಡ್ರಿಯಾದಲ್ಲಿ ಉತ್ಕರ್ಷಣೆಗೊಂಡು CO2 ಪ್ಲಸ್ ನೀರು, ಶಕ್ತಿ, ಸ್ವಲ್ಪ ಪ್ರಮಾಣದ ಉಷ್ಣವನ್ನು ಬಿಡುಗಡೆ ಮಾಡುತ್ತದೆ. ಇಲ್ಲಿಂದ ಇಲ್ಲಿ ಆಕ್ಸಿಜನ್ ಸಹಿತ ರಕ್ತ ಇರುವುದಿಲ್ಲ. ಆಮೇಲೆ ಇದು ಮೈಟೋಕಾಂಡ್ರಿಯಾದಲ್ಲಿ ಉತ್ಕರ್ಷಿಸಿ